ಶಾಸಕರಿಂದ ಬಿಸಿಎಂ ಹಾಸ್ಟೆಲ್ಗೆ ಮಂಚ, ಕಂಪ್ಯೂಟರ್ ಪೀಠೋಪಕರಣ ವಿತರಣೆ, ಕ್ಷೇತ್ರದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವೆ ಸಿ ಪುಟ್ಟರಂಗಶೆಟ್ಟಿ. ನಗರದ ಕರಿನಂಜನಪುರ ಬಡಾವಣೆಯಲ್ಲಿರುವ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾರ್ವಜನಿಕ ಮಾದರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಎಂಎಸ್ಐಎಲ್ ವತಿಯಿಂದ 20 ಲಕ್ಷ ರು ವೆಚ್ಚದಲ್ಲಿ ಮಂಚ, ಕಂಪ್ಯೂಟರ್ ಪೀಠೋಪಕರಣ ವಿತರಣೆ ಮಾಡಿದರು. ಹಾಸ್ಟೆಲ್ಗೆ ಮಂಚ, ಕಂಪ್ಯೂಟರ್ ಪೀಠೋಪಕರಣ ವಿತರಿಸಿದ ಶಾಸಕರು ಮಾತನಾಡಿ, 1 ವರ್ಷದ ಹಿಂದೆ ಈ ಹಾಸ್ಟೆಲ್ಗೆ ಭೇಟಿ ನೀಡಿದೆ. ಇದು ಹೊಸ ಹಾಸ್ಟೆಲ್ ಆಗಿದ್ದು, ಪೀಠೋಪಕರಣ ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳು ನೆಲದ ಮೇಲೆ ಮಲಗಿದ್ದರು. ಅದನ್ನು ಗಮನಿಸಿ ಎಂಎಸ್ಐಎಲ್ ವತಿಯಿಂದ 20 ಲಕ್ಷ ರು ವೆಚ್ಚದಲ್ಲಿ ಮಂಚ, ಹಾಸಿಗೆ, ಡೈನಿಂಗ್ ಟೇಬಲ್, ಚೇರ್, ಕಂಪ್ಯೂಟರ್, ಪ್ರಿಂಟಿಂಗ್, ಗೋದ್ರೇಜ್ ಫ್ರಿಡ್ಜ್, ಚಪ್ಪಲಿ ಸ್ಟ್ಯಾಂಡ್, ಸೋಲಾರ್ ದೀಪಗಳು, ಇತರ ಪೀಠೋಪಕರಣಗಳನ್ನು ಹಾಸ್ಟೆಲ್ಗೆ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಅಗತ್ಯವಿರುವ ಸೌಲಭ್ಯಗಳನ್ನು ಕೊಡಿಸಿಕೊಡುವುದಾಗಿ ಹೇಳಿದರು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ನಗರಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಹಾಸ್ಟೆಲ್ ಉದ್ಘಾಟನೆ ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ ಪೀಠೋಪಕರಣಗಳಿಗೆ ಸಂಪೂರ್ಣ ಅನುದಾನ ಮಂಜೂರು ಮಾಡುತ್ತಾರೆ. ಆದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕೇವಲ ಕಟ್ಟಡಕ್ಕೆ ಮಾತ್ರ ಅನುದಾನ ಕೊಡುತ್ತಾರೆ. ಕಂಪ್ಯೂಟರ್ ಪೀಠೋಪಕರಣಗಳಿಗೆ ಅನುದಾನ ನೀಡುವುದಿಲ್ಲ. ಕ್ಷೇತ್ರದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವೆ ಎಂದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ವಿಶ್ವನಾಥ್, ತಾಲೂಕು ಕಲ್ಯಾಣಾಧಿಕಾರಿ ಲಿಂಗರಾಜು, ನಿಲಯ ಪಾಲಕರಾದ ಚಿನ್ನಸ್ವಾಮಿ, ಶಿಲ್ಪಶ್ರೀ ರೇಖಾ, ಸುನೀತಾ, ಅಶ್ವಥ್ ನಾರಾಯಣ್, ಮಂಜುನಾಥ್, ಗುತ್ತಿಗೆದಾರ ಎಚ್ ನಾಗರಾಜು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಹೊರದಿ ಹೋಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ಇದು 50 ಕೊಟ್ಟಿದ್ದಾರೆ ಸರ್. ಈ ಕಡೆ ಸರ್, ಈ ಕಡೆ ಮಂಜ, ಈ ಕಡೆ ಬಾ. ಸುಮಾರು 3 ವರ್ಷದ ಹಿಂದೆ ಈ ಹಾಸ್ಟೆಲ್ಗೆ ವಿಸಿಟನ್ನು ಕೊಟ್ಟಿದ್ವಿ. ಯಾಕಂದರೆ ಇದು ಹೊಸ ಹಾಸ್ಟ್ಲು. ಇದು ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಚಾಮರಾಜನಗರಕ್ಕೆ ಬಂದಿದ್ದಾಗ ಅಲ್ಲೇ ಉದ್ಘಾಟನೆ ಮಾಡುವುದು. ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಫುಲ್ಫಿಲ್ ಆಗಷ್ಟು ಅನುದಾನ ಬಿಡುಗಡೆ ಮಾಡ್ತಾರೆ. ನಮ್ಮ ಹಿಂದೂ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಅಷ್ಟು ಮಾಡಲ್ಲ, ಓನ್ಲಿ ಕಟ್ಟಡಕ್ಕೆ ಮಾತ್ರ ಕೊಡ್ತಾರೆ. ಹಾಗಾಗಿ ಈ ಮಕ್ಕಳೆಲ್ಲ ಕೆಳಗಡೆ ಮಗಿದ ನೋಡಿ ನನ್ನ MSIL ನನ್ನ ನಿಗಮ ಏನೇನಾಗಿದೆ ಅಲ್ಲಿ ನಾನೇ ಚೇರ್ಮನ್ ಆಗಿದ್ದ 20 ಲಕ್ಷವನ್ನು ಬಿಡುಗಡೆ ಮಾಡಿದ್ದೆ. ಮುಖ್ಯವಾದ ಕಾಟು, ಬೆಡ್ಡು, ಈ ಮೂಲಭೂತ ಸೌಕರ್ಯ, ಚೇರು, ಡೈನಿಂಗ್ ಟೇಬಲು ಇವೆಲ್ಲವನ್ನು ಮಾಡಿ ಅಂತ ಅದು ಇವತ್ತು ಆಮೇಲೆ ಅದನ್ನು ವೀಕ್ಷಣೆ ಮಾಡಿದ್ದೀನಿ. ಇನ್ನು ಮುಂದೆ ಇನ್ನೇನಾದ್ರು ಆಗಬೇಕಾದ್ರೆ ತಕ್ಷಣ ಮಾಡ್ಕೊಂಡಾಗ ಸರ್ ಸ್ವಲ್ಪ ಈ ಕಡೆ ಬರ. ಮಾಡ್ಬೇಕಪ್ಪ.